ನಮಸ್ಕಾರ ವೀಕ್ಷಕರೇ, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಯಾರಿಗೆ ಗೊತ್ತಿಲ್ಲ ಹೇಳಿ. ಪ್ರತಿಯೊಬ್ಬರು ಕೂಡ ಅತ್ಯಂತ ಹೆಚ್ಚು ಡಿಪೆಂಡ್ ಆಗಿರೋದು. ಯಾವುದೇ ವ್ಯವಹಾರ ಮಾಡ್ತೀವಿ ಅಂದ್ರೂ ಕೂಡ ತತ್ಕ್ಷಣ ಮೊಬೈಲ್ ತೆಗಿತೀವಿ, ಪೇಟಿಎಂ ಮಾಡ್ತೀವಿ, ಗೂಗಲ್ ಪೇ ಮಾಡ್ತೀವಿ, ಫೋನ್ ಪೇ ಮಾಡ್ತೀವಿ. ಅಷ್ಟರ ಮಟ್ಟಿಗೆ ಯಾವುದೇ ಚಿಕ್ಕ ವ್ಯವಹಾರದಿಂದ ಹಿಡ್ಕೊಂಡು ದೊಡ್ಡ ವ್ಯವಹಾರದ ತನಕ ಕೂಡ ಜನಸಾಮಾನ್ಯರು ಡಿಪೆಂಡ್ ಆಗಿರೋದು ಇದರ ಮೇಲೇನೆ. ಈಗ ಸಣ್ಣ ತರಕಾರಿ ಅಂಗಡಿಗೆ ಹೋದ್ರೂ ಕೂಡ ನೀವು ಫೋನ್ ಪೇ ಯೂಸ್ ಮಾಡಿರ್ತೀರಾ, ಗೂಗಲ್ ಪೇ ಯೂಸ್ ಮಾಡ್ತೀರಾ. ದೊಡ್ಡ ಮಾಲ್ಗೆ ಹೋದ್ರೂ ಕೂಡ ಇದೇ ಫೋನ್ ಪೇ, ಗೂಗಲ್ ಪೇನೇ ಯೂಸ್ ಮಾಡ್ತೀವಿ. ಆದರೆ ಇನ್ನು ಮುಂದೆ ಈ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಯೂಸ್ ಮಾಡೋದಕ್ಕೂ ಕೂಡ ನಿಯಮಗಳು ಬರುತ್ತಂತೆ. ಹಾಗಾದ್ರೆ ಏನದು ನಿಯಮಗಳು? ಜಾರಿಗೆ ತಂದವರು ಯಾರು? ಪ್ರಮುಖವಾಗಿ ಇದೇ ಆಗಸ್ಟ್ 1ರಿಂದ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಬಳಕೆದಾರರಿಗೆ ಹೊಸ ನಿಯಮಗಳು ಅನ್ವಯ ಆಗುತ್ತಂತೆ. ಹಾಗಾದ್ರೆ ಏನದು? ಆ ಡೀಟೇಲ್ಸ್ ಅನ್ನ ಈ ಎಪಿಸೋಡ್ ನಲ್ಲಿ ಕೊಡ್ತಾ ಹೋಗ್ತೀನಿ, ಮಿಸ್ ಮಾಡದೆ ನೋಡಿ. ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟ್ ಶುರುವಾದ ಮೇಲೆ ಪ್ರತಿಯೊಬ್ಬರೂ ಕೂಡ ಈ ಭೂಮಿ ಮೇಲೆ ವಾಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ಮನುಷ್ಯರು ಕೂಡ ಈ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಅನ್ನ ಬಳಸೇ ಇರ್ತೀವಿ. ಜಸ್ಟ್ ಸಣ್ಣ ತರಕಾರಿ ಅಂಗಡಿಯಲ್ಲ, ಮಾಲ್ಗಳಲ್ಲ, ಅಥವಾ ಯಾವುದೇ ದೊಡ್ಡ ದೊಡ್ಡ ವ್ಯವಹಾರಗಳಿಗೆ ಮಾತ್ರ ಇದು ಸೀಮಿತ ಆಗಿದೆಯಾ? ಖಂಡಿತ ಅಲ್ಲ. ನಡು ರಸ್ತೆಯಲ್ಲಿ, ಬೀದಿ ಪಕ್ಕದಲ್ಲಿ ಭಿಕ್ಷುಕರು ಭಿಕ್ಷೆ ಬೇಡುವ ಹೊತ್ತಲ್ಲೂ ಕೂಡ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದ್ರೆ ಅವ್ರು ಹೇಳೋದು ಫೋನ್ ಪೇ ಮಾಡಿ ಸರ್ ಪರವಾಗಿಲ್ಲ, ಗೂಗಲ್ ಪೇ ಮಾಡಿ ಸರ್ ಪರವಾಗಿಲ್ಲ ಅಂತ ಅವರು ಒಂದು ಸ್ಕ್ಯಾನಿಂಗ್ ಅನ್ನ ಹಿಡ್ಕೊಂಡೇ ಕೂತಿರ್ತಾರೆ. ಅಷ್ಟರ ಮಟ್ಟಿಗೆ ವ್ಯವಹಾರಗಳು ಈ ಡಿಜಿಟಲ್ ಮೇಲೆನೆ ಡಿಪೆಂಡ್ ಆಗಿ ಹೋಗ್ಬಿಟ್ಟಿದೆ. ನಮ್ಮ ಹತ್ರ ಕ್ಯಾಶೇ ಇರಲ್ಲ. ಬಹುತೇಕ ಜನ ಕ್ಯಾಶೇ ಕ್ಯಾರಿ ಮಾಡಲ್ಲ. ಕಾರಣ ಫೋನ್ ಪೇ ಇದ್ರೆ ಸಾಕಪ್ಪ, ಗೂಗಲ್ ಪೇ ಇದ್ರೆ ಸಾಕು ಅನ್ನೋ ಮಟ್ಟಿಗೆ ಜನರ ಮನಸ್ಥಿತಿ ಬಂದ್ಬಿಟ್ಟಿದೆ. ಎಷ್ಟೋ ಸಲ ನಮ್ಮ ಹತ್ರ ₹1 ಕೂಡ ಸಿಗೋದಿಲ್ಲ. ನಾವು ಬ್ಯಾಗ್ ಎಲ್ಲ ಹುಡುಕಾಡಿದ್ರು, ಹೊರಗಡೆ ಹೋದಾಗ್ಲೂ ಕೂಡ ದುಡ್ಡು ತರೋದೇ ಬಿಟ್ಬಿಟ್ಟಿದೀವಿ. ಎಷ್ಟೋ ದಿನ ಆಯ್ತು ನಾವು ದುಡ್ಡು ಕ್ಯಾರಿ ಮಾಡೋದು ಬಿಟ್ಟಿದೀವಿ, ದುಡ್ಡನ್ನ ಕೈಯಲ್ಲಿ ಹಿಡಿಯೋದೇ ಬಿಟ್ಬಿಟ್ಟಿದೀವಿ. ಅಷ್ಟರ ಮಟ್ಟಿಗೆ ಫೋನ್ ಪೇ, ಗೂಗಲ್ ಪೇಲೆ ಡಿಪೆಂಡ್ ಆಗ್ಬಿಟ್ಟಿದೀವಿ ಅನ್ನುವಂಥ ವಿಚಾರಗಳನ್ನ ನೀವು ಹೇಳೇ ಇರ್ತೀವಿ. ಅದನ್ನ ನಾವು ವಾಸ್ತವದಲ್ಲೂ ಕೂಡ ನಾವು ಅದಕ್ಕೆ ಒಗ್ಗಿಕೊಂಡಿದ್ದೀವಿ ಕೂಡ. ಆದರೆ ಇನ್ನು ಮುಂದೆ ಈ ಫೋನ್ ಪೇ, ಗೂಗಲ್ ಪೇ ಯೂಸ್ ಮಾಡೋದಕ್ಕೆ ಹೊಸ ನಿಯಮಗಳು ಬರುತ್ತಂತೆ. ಯಾವಾಗಿಂದ? ಇದೇ ಆಗಸ್ಟ್ 1ರಿಂದ ಹೊಸ ನಿಯಮಗಳು ಜಾರಿ ಆಗುತ್ತೆ. ಹಾಗಾದ್ರೆ ಆ ನಿಯಮಗಳನ್ನ ಜಾರಿಗೆ ತಂದಿದ್ಯಾರು? ಹೇಗೆ ಈ ನಿಯಮಗಳು ಇಂಪ್ಲಿಮೆಂಟ್ ಆಗುತ್ತೆ? ಇನ್ನು ಇದನ್ನ ಬಳಸುವಾಗ ಈ ರೀತಿ ನಿಯಮಗಳನ್ನ ಫಾಲೋ ಮಾಡಬೇಕಾ ನಾವು? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿ ಈ ಎಪಿಸೋಡ್ ನಲ್ಲಿ ಇರುತ್ತೆ. ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿ. ಈಗ ಬಹುತೇಕರು ಅಂದ್ರೆ ಭಾರತದಲ್ಲಿ ನಾವು ಗಮನಿಸಿದ್ರೆ ಎಲ್ಲರೂ ಕೂಡ UPI ಮೇಲೆ ಡಿಪೆಂಡ್ ಆಗಿರೋದೇ ಹೆಚ್ಚು. ಈ ವಿಧಾನವನ್ನ ಹೆಚ್ಚು ಜನ ಬಳಸ್ತಾ ಇರೋದ್ರಿಂದ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 16 ಬಿಲಿಯನ್ ವ್ಯವಹಾರಗಳು UPI ಪೇಮೆಂಟ್ ಮೂಲಕನೇ ನಡೆಯುತ್ತಂತೆ. ಆದರೆ ಇತ್ತೀಚಿನ UPI ಸರ್ವರ್ ನೀವು ಗಮನಿಸೇ ಇರ್ತೀರಾ, ಹಲವು ಬಾರಿ ಲೋ ಆಗಿತ್ತು, ಸರ್ವರ್ ಬ್ಯುಸಿ ಅಂತ ತೋರಿಸ್ತಾ ಇತ್ತು, ಸರ್ವರ್ ಪ್ರಾಬ್ಲಮ್ ಆಗಿತ್ತು ಅಂತ ನಾವು ಕೇಳಿದ್ವಿ. ಹಾಗಾಗಿ ಈ ಸರ್ವರ್ ಪ್ರಾಬ್ಲಮ್ನಿಂದಾಗಿ ಈ UPI ಪೇಮೆಂಟ್ಗಳು ನಿಂತ ನೀರಾಗ್ಬಿಟ್ಟಿತ್ತು. ಇದರಿಂದ ಸಾಕಷ್ಟು ಜನ, ಸಾಕಷ್ಟು ಕಡೆ ಗ್ರಾಹಕರು ಪರದಾಡಿದ್ದು ಕೂಡ ಉಂಟು. ಅದರಲ್ಲೂ ಇದೇ ವರ್ಷ ಏಪ್ರಿಲ್ 12ಕ್ಕೆ ಬರೋಬ್ಬರಿ 5 ಗಂಟೆಗಳ ಕಾಲ UPI ಸರ್ವರ್ ಕೈ ಕೊಟ್ಟಿತ್ತು. ಆಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಪರದಾಡಿದ್ದಾರೆ. ನೋಡಿ, ಈ ರೀತಿ ಸರ್ವರ್ ಪ್ರಾಬ್ಲಮ್ ಆದಾಗ ಬಹುತೇಕ ಕಡೆ ವ್ಯವಹಾರಗಳು ನಿಂತು ಹೋಗ್ಬಿಡುತ್ತೆ. ಇದ್ರ ಮೇಲೆ ಅತಿ ಹೆಚ್ಚಿನ ಜನ ಡಿಪೆಂಡ್ ಆಗಿರೋದ್ರಿಂದ ಸಮಸ್ಯೆಗಳನ್ನ ಎದುರಿಸ್ತಾರೆ. ತಕ್ಷಣಕ್ಕೆ ನಾವು ಏನು ಹಣವನ್ನ ಕೊಡೋಕ್ಕಾಗ್ತಾ ಇಲ್ವಲ್ಲ, ಪೇಮೆಂಟ್ ಆಗ್ತಾ ಇಲ್ವಲ್ಲ, ಸರ್ವರ್ ಪ್ರಾಬ್ಲಮ್ ಆಗ್ಬಿಟ್ಟಿದೆಯಲ್ಲ, ಇಂಥ ಪರದಾಟಗಳನ್ನ ತಪ್ಪಿಸುವ ಸಲುವಾಗಿ ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದೆಯಂತೆ. ಪ್ರಮುಖವಾಗಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹೊಸ ನಿಯಮಗಳನ್ನ ಜಾರಿಗೆ ತರ್ತಾ ಇದೆ. ಈ ನಿಯಮಗಳು ಇದೇ ಆಗಸ್ಟ್ 1ರಿಂದ ಜಾರಿಗೆ ಬರುತ್ತೆ. ಈಗಾಗಲೇ NPCI ತನ್ನ ಎಲ್ಲ ಸರ್ವರ್ ಪ್ರೊವೈಡರ್ಗಳಿಗೆ ಈ ಬಗ್ಗೆ ಮಾಹಿತಿನ ಕೂಡ ನೀಡಿಬಿಟ್ಟಿದೆ ಅಂತೆ. ಇನ್ನು ಪ್ರಮುಖವಾಗಿ ಯಾವ ರೀತಿ ಇರುತ್ತೆ ನಿಯಮ? ಇದರಿಂದ ನಮಗೇನಾದ್ರೂ ಸಮಸ್ಯೆನಾ ಅಂದ್ರೆ ಖಂಡಿತ ಇಲ್ಲ. ಗ್ರಾಹಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲೇ ಒಂದಷ್ಟು ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದೆ. ಒಂದು ದಿನಕ್ಕೆ ಒಬ್ಬ ಮನುಷ್ಯ ನೀವು ನಿಮ್ಮ ಪೇಮೆಂಟ್ಗಳನ್ನ ಚೆಕ್ ಮಾಡಬೇಕು, ಅಥವಾ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕಪ್ಪ, ಗೂಗಲ್ ಪೇ, ಫೋನ್ ಪೇ ಒಂದು 50 ಸಲ ನೀವು ದಿನ ಇಡೀ ಚೆಕ್ ಮಾಡ್ತಾ ಇದ್ರು ಕೂಡ ಅದಕ್ಕೆ ಅವಕಾಶ ಇರುತ್ತೆ. ಯಾವುದೇ ರೀತಿಯ ಸಮಸ್ಯೆಗಳಾಗುವುದಿಲ್ಲ. ಅದ್ರ ಜೊತೆಗೆ ಬಹುತೇಕ ಜನ ಈಗ ಮನೆಯಲ್ಲಿ ಅಮೆಝಾನ್ ಇರಬಹುದು ಅಥವಾ ನೆಟ್ಫ್ಲಿಕ್ಸ್ ಅನ್ನುವಂಥ ಸಬ್ಸ್ಕ್ರಿಪ್ಷನ್ಗಳನ್ನ ತಗೊಂಡಿರ್ತೀರಾ. ಅದಕ್ಕೆ ಆಟೋ ಮೋಡ್ ಪೇಮೆಂಟ್ ಅನ್ನ ಕೂಡ ಸೆಟ್ ಮಾಡಿರ್ತೀರಾ. ಬಟ್ ಅದೆಲ್ಲವೂ ಕೂಡ ಇನ್ನ ಪೀಕ್ ಅವರ್ಸ್ ಅಲ್ಲಿ ಆಗೋದಿಲ್ಲ ಅಂತ ಗ್ರಾಹಕರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಅದನ್ನ ಸೆಟ್ ಮಾಡ್ಕೊಳ್ತಾ ಇದೆ ಅನ್ನುವಂತಹ ವಿಚಾರವನ್ನ ಕೂಡ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಸೊ ಇದೆಲ್ಲ ನಿಯಮಗಳು ಕೂಡ ಗ್ರಾಹಕರಿಗೆ ಅನುಕೂಲ ಆಗುತ್ತೆ, ಇನ್ನಷ್ಟು ಈಸಿ ಆಗುತ್ತೆ ಪೇಮೆಂಟ್ಗಳು. ಎಲ್ಲೂ ಕೂಡ ಸರ್ವರ್ ಬಿಸಿ, ಸರ್ವರ್ ಪ್ರಾಬ್ಲಮ್ಗಳು ಆಗದೆ ಇರೋ ರೀತಿಯಲ್ಲಿ ನಿಯಮಗಳನ್ನ ಜಾರಿಗೆ ತರೋದಕ್ಕೆ ಚಿಂತನೆ ಆಗ್ತಾ ಇದೆ. ಅದನ್ನ ಹೀಗೆ ಆಗಸ್ಟ್ 1ರಿಂದಲೇ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತಹ ಚಿಂತನೆ ಕೂಡ ಇದೆಯಂತೆ. ಮತ್ತೊಂದು ವಿಚಾರ ಇಲ್ಲಿ ಗಮನಿಸಬೇಕು, ಗೂಗಲ್ ಪೇ,
ಫೋನ್ ಪೇ ಬಳಕೆಗೂ ಕೂಡ ಮಿತಿ ಇರುತ್ತಾ? ಯಾಕಂದ್ರೆ ನಾವು ATMಗಳಲ್ಲೂ ಈಗ ಹಣ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಾಗ ಮಿತಿ ಇರುತ್ತೆ ಅಂತ ಹೇಳ್ತೀವಿ. ಹಂಗೆ ಇಲ್ಲೂ ಕೂಡ ಮಿತಿ ಏನಾದರೂ ಬರುತ್ತಾ? ಆ ರೀತಿ ಏನಾದರೂ ನಿಯಮಗಳನ್ನ ತಂದು ಬಿಡ್ತಾರಾ? ಇಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ಗೊತ್ತಿಲ್ಲ, ಮುಂದೊಂದು ದಿನ ಅಂಥ ನಿಯಮಗಳು ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.